Hello everyone. In this video I am going to explain the concepts of substitutes and complement goods and inferior goods and normal goods. Okay, the first one is substitute goods. What do you mean by substitute goods? The goods which are replaced by other goods is called substitute goods. Okay, so the goods which are replaced by other goods is called substitute goods alva. So for example, ಸಬ್ಸ್ಟಿಟ್ಯೂಟ್ಸ್ ಅಂತ ಬಂದಾಗ ಆ ಗೂಡ್ಸ್ನ ಬದಲಾಗಿ ಇನ್ನೊಂದು ಗೂಡ್ಸ್ನ ಯೂಸ್ ಮಾಡ್ತಾ ಹೋದರೆ ಅಂಥ ಗೂಡ್ಸ್ನ ಏನಂತ ಹೇಳ್ತೀವಿ? ಸಬ್ಸ್ಟಿಟ್ಯೂಟ್ ಗೂಡ್ಸ್. ಫಾರ್ ಎಕ್ಸಾಂಪಲ್ ಟೀ ಆ್ಯಂಡ್ ಕಾಫಿ. ಹೌದಾ, ನೀವು ಎರಡನ್ನೂ ಟೀ ಆ್ಯಂಡ್ ಕಾಫಿ ಎರಡನ್ನೂ ಒಟ್ಟಿಗೆ ಕನ್ಸ್ಯೂಮ್ ಮಾಡಲ್ಲ, ಹೌದಲ್ವಾ? ಸೊ ಯು ಆರ್ ನಾಟ್ ಗೋಯಿಂಗ್ ಟು ಕನ್ಸ್ಯೂಮ್ ಟೀ ಆ್ಯಂಡ್ ಕಾಫಿ ಟುಗೆದರ್. ಇನ್ಸ್ಟೆಡ್ ಆಫ್ ಟೀ ಯು ಯೂಸ್ ಟು ಡ್ರಿಂಕ್ ಕಾಫಿ ಅಲ್ವಾ? ಇನ್ಸ್ಟೆಡ್ ಆಫ್ ಕಾಫಿ ಯು ಯೂಸ್ ಟು ಡ್ರಿಂಕ್ ಟೀ. ಸೊ ಇದೆರಡನ್ನೂ ಒಟ್ಟಿಗೆ ಕನ್ಸ್ಯೂಮ್ ಮಾಡ್ತಾ ಹೋಗಲ್ಲ, ಹೌದಲ್ವಾ? So tea and coffee, then milk and milk powder. You people are not going to consume milk and milk powder together. In the absence of milk, you people are using milk powder. Howda? Pen and pencil. Okay, so these are the examples of substitute goods. Meaning clear ಆಗ್ತಾ ಇದೆಯಾ? So substitute goods ಅಂತ ಬಂದಾಗ the goods which are replaced by another good is called substitute good. ಹೌದಾ? ಸೊ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಮನೆಯಲ್ಲೇ ತೊಗೊಳ್ಳಿ. ಸೊ ಈ ಕಾಲೇಜ್ ಅಂತ ತೊಗೊಂಡಾಗ ಸೊ ನಾವು ಇನ್ ದಿಸ್ ಸಿಚುಯೇಷನ್ ಆಫ್ ಕರೋನಾ ವಿ ಆರ್ ಕಾಂಟ್ ಏಬಲ್ ಟು ಟೇಕ್ ಡೈರೆಕ್ಟ್ ಕ್ಲಾಸಸ್, ಹೌದಾ? ಸೊ ಬಿಕಾಸ್ ಆಫ್ ದಟ್ ಟು ದ ಡೈರೆಕ್ಟ್ ಕ್ಲಾಸ್ಗೆ ನಾವು ಸಬ್ಸ್ಟಿಟ್ಯೂಟ್ ಆಗಿ ಏನು ಮಾಡ್ತಾ ಇದ್ವಿ? ವಿ ಆರ್ ಟೇಕಿಂಗ್ ದಿಸ್ ಆನ್ಲೈನ್ ಕ್ಲಾಸಸ್, ರೈಟ್? ಸೊ ಇದು ಸಬ್ಸ್ಟಿಟ್ಯೂಟ್ ಯಾವುದಕ್ಕೆ? ಆನ್ಲೈನ್ ಡೈರೆಕ್ಟ್ ಕ್ಲಾಸಸ್ಗೆ. ಲೈಕ್ ದ ಸೇಮ್ ವೇ ನಿಮ್ಮ ಮನೆಗಳಲ್ಲಿ ನೋಡಿ. ಸೊ ಇನ್ಸ್ಟೆಡ್ ಆಫ್ ಟ್ಯಾಮ್ರಿಂಟ್, ಹುಣಸೆ ಹಣ್ಣಿಗೆ ಬದಲಾಗಿ ದೇ ವಿಲ್ ಯೂಸ್ ಟೊಮ್ಯಾಟೊ, ಹೌದಲ್ವಾ? ಸೊ ಇಂಥದ್ದನ್ನು ಅದರ ಬದಲಾಗಿ ಅಂತ ಯೂಸ್ ಮಾಡ್ತಾ ಹೋದಾಗ ಅದನ್ನು ಏನಂತ ಹೇಳ್ತೀವಿ? ಸಬ್ಸ್ಟಿಟ್ಯೂಟ್ ಗುಡ್. ಸೊ ವಾಟ್ ಡು ಯು ಮೀನ್ ಬೈ ಸಬ್ಸ್ಟಿಟ್ಯೂಟ್ ಗುಡ್? ದ ಗೂಡ್ಸ್ ವಿಚ್ ಆರ್ ರೀಪ್ಲೇಸ್ಡ್ ಬೈ ಅನದರ್ ಗುಡ್ ಇಸ್ ಕಾಲ್ಡ್ ಸಬ್ಸ್ಟಿಟ್ಯೂಟ್ ಗುಡ್ಸ್. ಫಾರ್ ಎಕ್ಸಾಂಪಲ್ ಕಾಫಿ ಆ್ಯಂಡ್ ಟೀ, ಪೆನ್ ಆ್ಯಂಡ್ ಪೆನ್ಸಿಲ್, ಮಿಲ್ಕ್ ಆ್ಯಂಡ್ ಮಿಲ್ಕ್ ಪೌಡರ್, ಟೊಮ್ಯಾಟೊ ಆ್ಯಂಡ್ ಟ್ಯಾಮ್ರಿಂಟ್, ಹೌದಲ್ವಾ? ಸೊ ಇದೆಲ್ಲ ಏನು? ಚಿಲ್ಲಿ. ಇನ್ನು ನಿಮ್ಮ ಮನೆಗಳಲ್ಲಿ ತೊಗೊಳ್ತಾ ಹೋದಾಗ ನೋಡಿ ಇನ್ನೂ ಎಕ್ಸಾಂಪಲ್ ಸಿಗುತ್ತೆ. ಚಿಲ್ಲಿ ಪೌಡರ್ ಆ್ಯಂಡ್ ಗ್ರೀನ್ ಚಿಲ್ಲಿ ಎರಡನ್ನೂ ಒಟ್ಟಿಗೆ ಯೂಸ್ ಮಾಡಲ್ವಲ್ಲ, ಅದರ ಬದಲಾಗಿ ಅದನ್ನು ಯೂಸ್ ಮಾಡ್ತಾ ಹೋಗ್ತೀವಲ್ವ. ಸೊ ಇದು ಎಕ್ಸಾಂಪಲ್ ಯಾವುದಕ್ಕೆ? ಸಬ್ಸ್ಟಿಟ್ಯೂಟ್ ಗೂಡ್ಸ್. ಓಕೆ, ಸೊ ನಾವು ದರ್ ಇಸ್ ಇಫ್ ದ ಪ್ರೈಸ್ ಆಫ್ ಎನಿ ಒನ್ ಸಬ್ಸ್ಟಿಟ್ಯೂಟ್, ಫಾರ್ ಎಕ್ಸಾಂಪಲ್ ಈಗ ಕಾಫಿ ನಾವು ಕ್ಯಾಂಟೀನ್ದ ಎಕ್ಸಾಂಪಲ್ ತೊಗೊಳ್ಳೋಣ. ಇನ್ ಆ ಕಾಲೇಜ್ ಕ್ಯಾಂಟೀನ್, ಇಫ್ ಸಡನ್ಲಿ ದ ಇನ್ಕ್ರೀಸ್ ದ ಪ್ರೈಸ್ ಆಫ್ ಕಾಫಿ ಫ್ರಮ್ 7 rupees to 12 rupees, ಓಕೆ, ಆ 7 rupees to 10 rupees ಅಂದಾಗ ಯು ಪೀಪಲ್ ವಿಲ್ ವಾಟ್ ಟು ಡೂ? ಸೊ ಇನ್ಸ್ಟೆಡ್ ಆಫ್ ಡ್ರಿಂಕಿಂಗ್ ಕಾಫಿ ಯು ವಿಲ್ ಶಿಫ್ಟ್ ಟು ಟೀ, ಅಲ್ವಾ? ಸೊ ಕಾಫಿ ಕುಡಿಯೋದಕ್ಕೆ ಬದಲಾಗಿ ಯು ಪೀಪಲ್ ವಿಲ್ ಶಿಫ್ಟ್ ಟು ಡ್ರಿಂಕಿಂಗ್ ಆಫ್ ಟೀ, ಹೌದು ತಾನೆ? ಸೊ ಯಾವಾಗ ಒಂದು ಸಬ್ಸ್ಟಿಟ್ಯೂಟ್ ಗೂಡ್ಗೆ ಪ್ರೈಸ್ ಜಾಸ್ತಿ ಆಗುತ್ತೋ ಆಗ ಅನದರ್ ಸಬ್ಸ್ಟಿಟ್ಯೂಟ್ ಗೂಡ್ಸ್ಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಕಾಫಿ ಪ್ರೈಸ್ ಜಾಸ್ತಿ ಆದರೆ ನಾವು ಟೀನ ಡಿಮ್ಯಾಂಡ್ ಜಾಸ್ತಿ ಮಾಡ್ತಾ ಹೋಗ್ತೀವಿ, ಹೌದಲ್ವಾ? ಮಿಲ್ಕ್ ಕಾಸ್ಟ್ ಜಾಸ್ತಿ ಆಗ್ತಾ ಹೋದಾಗ ವಿ ವಿಲ್ ಶಿಫ್ಟ್ ಟು ದ ಮಿಲ್ಕ್ ಪೌಡರ್, ಹೌದಲ್ವಾ? ಸೊ ಯಾವಾಗ ಇಫ್ ಪ್ರೈಸ್ ಇನ್ಕ್ರೀಸಸ್ ದ ಡಿಮ್ಯಾಂಡ್ ಫಾರ್ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಈಸ್ ಆಲ್ಸೋ ಇನ್ಕ್ರೀಸಸ್. ಓಕೆ, ಸೊ ಯಾವಾಗ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ, ಓಕೆ, ಸೊ ಯಾವಾಗ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಆಗ ಸಬ್ಸ್ಟಿಟ್ಯೂಟ್ ಗೂಡ್ಗಿರೋ ಅಂತ, ಫಾರ್ ಎಕ್ಸಾಂಪಲ್ ಕಾಫಿ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಹೋಗಿದಾಗ ಟೀಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ ದಟ್ ಟೈಮ್ ದ ಡಿಮ್ಯಾಂಡ್ ಕರ್ವ್ ಫಾರ್ ಸಬ್ಸ್ಟಿಟ್ಯೂಟ್ ಗೂಡ್ ವಿಲ್ ಶಿಫ್ಟ್ ಟು ದಿ ರೈಟ್ ಸೈಡ್. ಆಗ ಡಿಮ್ಯಾಂಡ್ ಕರ್ವ್ ರೈಟ್ ಸೈಡ್ಗೆ ಶಿಫ್ಟ್ ಆಗುತ್ತೆ. ಯಾವುದಕ್ಕೆ? ಸಬ್ಸ್ಟಿಟ್ಯೂಟ್ ಗೂಡ್ಗೆ. ಐ ಥಿಂಕ್ ಸಬ್ಸ್ಟಿಟ್ಯೂಟ್ಸ್ ಕ್ಲಿಯರ್ ಆಗಿದೆಯಾ ನಿಮಗೆ? ಏನು ಸಬ್ಸ್ಟಿಟ್ಯೂಟ್ಸ್ ಅಂದರೆ goods which are replaced by other goods is called substitute good. So example ಕಾಫಿ ಆ್ಯಂಡ್ ಟೀ ಆಗಿರ್ಬೋದು, ಮಿಲ್ಕ್ ಆ್ಯಂಡ್ ಮಿಲ್ಕ್ ಪೌಡರ್ ಆಗಿರ್ಬೋದು, ಅಲ್ವಾ? ಇದೆಲ್ಲನೂ ಎಕ್ಸಾಂಪಲ್. ಐ ಥಿಂಕ್ ಇಸ್ ಇಟ್ ಕ್ಲಿಯರ್ ಟು ಯು? ನೌ ದ ನೆಕ್ಸ್ಟ್ ಒನ್ ಈಸ್ ಕಾಂಪ್ಲಿಮೆಂಟ್ ಗೂಡ್ಸ್. ವಾಟ್ ಡು ಯು ಮೀನ್ ಬೈ ಕಾಂಪ್ಲಿಮೆಂಟ್ ಗೂಡ್ಸ್? ಏನು ಕಾಂಪ್ಲಿಮೆಂಟ್ ಅಂದರೆ ಟುಗೆದರ್, ಹೌದಲ್ವಾ? ದ ಗೂಡ್ಸ್ ವಿಚ್ ಆರ್ ಕನ್ಸ್ಯೂಮ್ಡ್ ಟುಗೆದರ್ ಇಸ್ ಕಾಲ್ಡ್ ಕಾಂಪ್ಲಿಮೆಂಟ್ ಗೂಡ್ಸ್. The goods which are consumed together is called complement goods. ಹೇಳಿ ಎಕ್ಸಾಂಪಲ್ ನೀವೇ ಈಗ ರೀಕಾಲ್ ಮಾಡ್ಕೊಳ್ಳಿ. ಯಾವ ಗೂಡ್ಸ್ನ ನಾವು ಒಟ್ಟೊಟ್ಟಿಗೆ ಯೂಸ್ ಮಾಡ್ತಾ ಹೋಗ್ತೀವಿ? ಒಂದಿಲ್ಲ ಅಂದರೆ ಇನ್ನೊಂದು ಗೂಡ್ನ ಯೂಸ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಪೆನ್ ಆ್ಯಂಡ್ ಇಂಕ್, ಹೌದಾ? ಪೆನ್ನಲ್ಲಿ ಇಂಕ್ ಇಲ್ಲ ಅಂದಾಗ ಕ್ಯಾನ್ ಯು ಯೂಸ್ ದಟ್ ಪೆನ್? ನೋ, ಅಲ್ವಾ? ಸೊ ಪೆನ್ ಆ್ಯಂಡ್ ಇಂಕ್. ಲಾಕ್ ಆ್ಯಂಡ್ ಕೀ, ಹೌದಾ? ಲಾಕ್ ಇಲ್ಲ ಅಂದಾಗ ಕೀಗೂ ವ್ಯಾಲ್ಯೂ ಇಲ್ಲ, ಕೀ ಇಲ್ಲ ಅಂದಾಗ ಲಾಕ್ಗೂ ವ್ಯಾಲ್ಯೂ ಇಲ್ಲ, ಹೌದಲ್ವಾ? ನೀವು ಪೆನ್ ಎಷ್ಟು ಸೇಫಾಗಿ ಇಟ್ಕೊಂಡಿರ್ತೀರ ಅದು ಬರೆಯೋವರೆಗೂ. ಅದು ಒಂದು ಸರಿ ಇಂಕ್ ಸ್ಟಾಪ್ ಆಗಿಬಿಟ್ರೆ ದೆನ್ ಯು ವಿಲ್ ಥ್ರೋ ದಟ್. ಸೊ ಪೆನ್ ಆ್ಯಂಡ್ ಇಂಕ್, ಲಾಕ್ ಆ್ಯಂಡ್ ಕೀ. ದೆನ್ ಇವಾಗ ನೀವೇ ರೀಕಾಲ್ ಮಾಡ್ತಾ ಹೋಗಿ ಎಕ್ಸಾಂಪಲ್ಸ್ ಇನ್ನು ಏನೇನು ಬರ್ಬೋದು? ಬೈಕ್ ಆ್ಯಂಡ್ ಪೆಟ್ರೋಲ್, ಹೌದಾ? ನಿಮ್ಮ ಬೈಕಿಗೆ ಪೆಟ್ರೋಲ್ ಇಲ್ಲ ಅಂದಾಗ ಎಸ್, ಬೈಕ್ ಆ್ಯಂಡ್ ಪೆಟ್ರೋಲ್ ಇಟ್ಸ್ ಎ ಕಾಂಪ್ಲಿಮೆಂಟ್ರಿ ಗೂಡ್.
then what? ಸೊ ಇದೆಲ್ಲನೂ ಯಾವುದಕ್ಕೆ ಎಕ್ಸಾಂಪಲ್? ಮೊಬೈಲ್ ಆ್ಯಂಡ್ ಚಾರ್ಜರ್, ಮೊಬೈಲ್ ಆ್ಯಂಡ್ ಸಿಮ್ ಕಾರ್ಡ್, ಇದೆಲ್ಲ ಏನು ಕಾಂಪ್ಲಿಮೆಂಟ್ಸ್. ಒಂದಿಲ್ಲ ಅಂದಾಗ ಇನ್ನೊಂದನ್ನು ನಾವು ಯೂಸ್ ಮಾಡೋಕ್ಕಾಗಲ್ಲ, ರೈಟ್? ಸೊ ಕಾಂಪ್ಲಿಮೆಂಟ್ ದ ಗೂಡ್ಸ್ ವಿಚ್ ವಿ ಯೂಸ್ ಟುಗೆದರ್ ಇಸ್ ಕಾಲ್ಡ್ ಕಾಂಪ್ಲಿಮೆಂಟ್ರಿ ಗೂಡ್ಸ್. ಇದು ಕ್ಲಿಯರ್ ಆಗಿದೆಯಾ ನಿಮಗೆ? Now there is an inverse relationship between demand and price for the complements. There is an inverse relationship between demand and price for complements. Okay, so iga if price increases, the demand for substitutes decreases. Okay, ಯಾವಾಗ ಅದರ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅದರ ಸಬ್ಸ್ಟಿಟ್ಯೂಟ್ಸ್ಗೂ. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ನಾವು ಬೈಕ್ಸ್ ಪರ್ಚೇಸಿಂಗ್ ಜಾಸ್ತಿ ಆಗ್ತಾ ಹೋದರೆ ಯೂಶಲಿ ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು, ಪೆಟ್ರೋಲ್ ಪ್ರೈಸಸ್ ಹೈಕ್ ಆಗ್ತಾ ಹೋಗುತ್ತಾ? ಯಾವಾಗ ಬೈಕ್ಸ್ ಜಾಸ್ತಿ ಆಗ್ತಾ ಹೋಗುತ್ತೋ ಅವಾಗ ಫ್ಯೂಯಲ್ ಚಾರ್ಜಸ್ನು ಜಾಸ್ತಿ ಮಾಡ್ತಾ ಬರ್ತಿರ್ತಾರೆ, ಹೌದಲ್ವಾ? ಸೊ ದೆರ್ ಈಸ್ ಎ ಇನ್ವರ್ಸ್ ರಿಲೇಷನ್ಶಿಪ್. ಒಂದಕ್ಕೆ ಜಾಸ್ತಿ ಆದಾಗ ಇನ್ನೊಂದಕ್ಕೂ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಸೊ ಇಫ್ ದ ಪ್ರೈಸ್ ಇನ್ಕ್ರೀಸಸ್, ದ ಡಿಮ್ಯಾಂಡ್ ಕರ್ವ್ ಶಿಫ್ಟ್ ಟುವರ್ಡ್ಸ್ ಲೆಫ್ಟ್ ಸೈಡ್. ಸೊ ಯಾವಾಗ ಅದರ ಪ್ರೈಸ್ ಜಾಸ್ತಿ ಆಯಿತು, ಫಾರ್ ಎಕ್ಸಾಂಪಲ್ ಬೈಕ್ ಪ್ರೈಸ್ ಜಾಸ್ತಿ ಆದರೆ ಪೆಟ್ರೋಲ್ಗೂ ಜಾಸ್ತಿ ಆಗೋದ್ರಿಂದ ಅದನ್ನು ಡಿಮ್ಯಾಂಡ್ ಕರ್ವ್ ಏನು ಮಾಡ್ತಾರೆ, ಲೆಫ್ಟ್ ವರ್ಡ್, ಅಂದರೆ ಅದಕ್ಕೆ ಜಾಸ್ತಿ ಡಿಮ್ಯಾಂಡ್ ಮಾಡ್ತಾ ಹೋಗಲ್ಲ, ಹೌದಲ್ವಾ? ಸೊ ಯಾರಾದರೂ ವೆಹಿಕಲ್ಸ್ ಇಲ್ಲ ಅಂದಾಗ ಪೆಟ್ರೋಲ್ನ ಫಾರ್ ಕನ್ಸಂಪ್ಷನ್ ಪರ್ಪಸ್ ತೊಗೊಳ್ತಾರೆ, ನಾನು ಕುಡಿಬೇಕು ತಿನ್ನಬೇಕು ಅಂತ ತೊಗೋತಾರೆ? ನೋ, ಹೌದಲ್ವಾ? ಸೊ ದಿಸ್ ಈಸ್ ಅಬೌಟ್ ಕಾಂಪ್ಲಿಮೆಂಟ್ಸ್. ಸೊ ಕಾಂಪ್ಲಿಮೆಂಟ್ಸ್ ಅಂತ ಬಂದಾಗ ದ ಗೂಡ್ಸ್ ವಿಚ್ ಆರ್ ಕನ್ಸ್ಯೂಮ್ಡ್ ಟುಗೆದರ್ ಇಸ್ ನೋನ್ ಆಸ್ ಕಾಂಪ್ಲಿಮೆಂಟ್ ಗೂಡ್ಸ್, ಒಟ್ಟೊಟ್ಟಿಗೆ ಯೂಸ್ ಮಾಡುವಂಥದ್ದು, ಹೌದಲ್ವಾ? ಸೊ ಇಡ್ಲಿ ಸಾಂಬಾರ್ ಅಲ್ವಾ? ಸೊ ಪೆನ್ ಆ್ಯಂಡ್ ಇಂಕ್, ಲಾಕ್ ಆ್ಯಂಡ್ ಕೀ, ಇದೆರಡನ್ನೂ ಒಟ್ಟೊಟ್ಟಿಗೆ ಯೂಸ್ ಮಾಡ್ತಾ ಹೋಗೋವಂಥ ಗೂಡ್ಸ್ನ ನಾವು ಕಾಂಪ್ಲಿಮೆಂಟ್ಸ್ ಅಂತ ಹೇಳ್ತಾ ಹೋಗ್ತೀವಿ. ನಾವು ದ ನೆಕ್ಸ್ಟ್ ಒನ್ ಈಸ್ ನಾರ್ಮಲ್ ಆ್ಯಂಡ್ ಇನ್ಫೀರಿಯರ್ ಗೂಡ್ಸ್. ನಾರ್ಮಲ್ ಗೂಡ್ಸ್ ಆ್ಯಂಡ್ ಇನ್ಫೀರಿಯರ್ ಗೂಡ್ಸ್. ವಾಟ್ ಡು ಯು ಮೀನ್ ಬೈ ನಾರ್ಮಲ್ ಗೂಡ್ಸ್? ಏನಪ್ಪ ಇದು ನಾರ್ಮಲ್ ಗೂಡ್ಸ್? ಇಷ್ಟೊಂದು ಗೂಡ್ಸ್ ಇದೆಯಾ ಎಕನಾಮಿಕ್ಸಲ್ಲಿ? ಎಸ್. ಏನು ನಾರ್ಮಲ್ ಗೂಡ್ಸ್ ಅಂದರೆ? ಸೊ ನಾರ್ಮಲ್ ಗೂಡ್ಸ್ ಯಾವುದ್ರ ಜೊತೆಗೆ ರಿಲೇಷನ್ಶಿಪ್ ಇದೆ? ಇಟ್ ಹ್ಯಾಸ್ ದ ರಿಲೇಷನ್ಶಿಪ್ ವಿತ್ ಅಸ್ ಇನ್ಕಮ್. ನಮ್ಮ ಇನ್ಕಮ್ ಜೊತೆಗೆ ರಿಲೇಷನ್ಶಿಪ್ ಇದೆ. ಏನು ನಾರ್ಮಲ್ ಗೂಡ್ಸ್ ಅಂದರೆ? ದ ಡಿಮ್ಯಾಂಡ್ ಫಾರ್ ನಾರ್ಮಲ್ ಗೂಡ್ಸ್ ಇನ್ಕ್ರೀಸಸ್ ವೆನ್ ಆರ್ ಇನ್ಕಮ್ ಇನ್ಕ್ರೀಸಸ್. ನಮ್ಮ ಇನ್ಕಮ್ ಜಾಸ್ತಿ ಆದಾಗ ನಾರ್ಮಲ್ ಗೂಡ್ಸ್ಗೂ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ದ ಡಿಮ್ಯಾಂಡ್ ಡಿಕ್ರೀಸಸ್ ವೆನ್ ಆರ್ ಇನ್ಕಮ್ ಡಿಕ್ರೀಸಸ್. ನಮ್ಮ ಇನ್ಕಮ್ ಕಮ್ಮಿ ಆದಾಗ ನಾವು ಆ ಗೂಡ್ಸ್ಗೆ ಮಾಡುವಂಥ ಡಿಮ್ಯಾಂಡ್ನೂ ಕಮ್ಮಿ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ನಾರ್ಮಲ್ ಗೂಡ್ಸ್, the demand for normal goods increases when our income increases and demand decreases when our income decreases. ನಮ್ಮ ಇನ್ಕಮ್ ಜಾಸ್ತಿ ಆದರೆ ನಾವು ಡಿಮ್ಯಾಂಡ್ ಮಾಡುವಂಥದ್ದು ಜಾಸ್ತಿ ಆಗುತ್ತೆ. ನಮ್ಮ ಇನ್ಕಮ್ ಕಮ್ಮಿ ಆದಾಗ ನಾವು ಅದಕ್ಕೆ ಡಿಮ್ಯಾಂಡ್ ಮಾಡುವಂಥದ್ದು ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಸೊ ನಾವು ಡೈಲಿ ಯೂಸ್ ಮಾಡುವಂಥ ಕ್ಲಾತ್ಸ್ ನೋಡಿ, ನಿಮ್ಮ ಪೇರೆಂಟ್ಸ್ ಇನ್ಕಮ್ ವೆನ್ ದೇ ಆರ್ ಅರ್ನಿಂಗ್ ಓನ್ಲಿ 10,000 ಪರ್ ಮಂತ್, ಅವ್ರು ಪ್ರತಿ ಹಬ್ಬಕ್ಕೂ ನಿಮಗೆ 2,000 ರೂಪಿ 3,000 ರೂಪಿ ವ್ಯಾಲ್ಯೂ ಅಷ್ಟು ನಿಮಗೆ ಡ್ರೆಸ್ಸಸ್ನ ಕೊಡ್ಸೋಕ್ಕಾಗತ್ತಾ? ಆಗಲ್ಲ. ಸೊ ಅವಾಗ ಏನು ಮಾಡ್ತಾರೆ, ಅವರ ನಿಮ್ಮ ಡಿಮ್ಯಾಂಡ್ ಮಾಡುವಂಥದ್ದು ಕಮ್ಮಿ ಇರುತ್ತೆ, ಹೌದಲ್ವಾ? ಸೊ ಕ್ಲಾತ್ಸ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಫ್ರೂಟ್ಸ್, ವೆಜಿಟೇಬಲ್ಸ್, ಇದೆಲ್ಲ ನಾರ್ಮಲ್ ಗುಡ್ಸ್, ಹೌದಾ? ಸೊ ಪರ್ ಡೇ 2 ಮೀಲ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋವಂಥ ಸಿಚುಯೇಷನ್ನೇ ಕಷ್ಟ ಅನಿಸೋವಾಗ ಹೌ ದ ಪರ್ಸನ್ ಕ್ಯಾನ್ ಈಟ್ ಫ್ರೂಟ್ಸ್ ಆಫ್ಟರ್ ಫಿನಿಶಿಂಗ್ ಹಿಸ್ ಡಿನ್ನರ್? ಅವ್ನು ಊಟ ಆದಮೇಲೆ ಹೆಂಗೆ ಫ್ರೂಟ್ಸ್ ಎಲ್ಲ ಕನ್ಸ್ಯೂಮ್ ಮಾಡೋಕ್ಕಾಗತ್ತೆ, ಹೌದಲ್ವಾ? ಅವನ ಫ್ರೂಟ್ಸ್ನ ಕನ್ಸ್ಯೂಮ್ ಮಾಡಬೇಕು ಅಂದಾಗ ಅವನ ಇನ್ಕಮ್ ಏನಾಗಿರಬೇಕು, ಜಾಸ್ತಿ ಇರಬೇಕು. ಓಕೆ, ಇನ್ಕಮ್ ಜಾಸ್ತಿ ಆಗ್ತಾ ಹೋಗ್ತಿದ್ದಂಗೆ ಡಿಮ್ಯಾಂಡೂ ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತು ಇನ್ಕಮ್ ಕಮ್ಮಿ ಆಗ್ತಿದ್ದಂಗೆ ಡಿಮ್ಯಾಂಡು ಕಮ್ಮಿ ಆಗ್ತಾ ಬರುತ್ತೆ. ಇಂಥ ಗುಡ್ಸ್ನ ಏನಂತ ಹೇಳ್ತೀವಿ? ನಾರ್ಮಲ್ ಗುಡ್ಸ್. ಇಸ್ ಇಟ್ ಕ್ಲಿಯರ್ ಟು ಯು? ಸೊ ನೀವೇ ನೋಡಿ, ಯಾವಾಗ ನಿಮ್ಮ ಪೇರೆಂಟ್ಸ್ ಹತ್ರ 10,000 ಇರುವಂಥ ಸ್ಯಾಲ್ರಿ 50,000 ಪರ್ ಮಂತ್ ಆಗುತ್ತೆ, ಆಗ ಏನು ಮಾಡ್ತಾರೆ, ಬರೋವಂಥ ಪ್ರತಿ ಹಬ್ಬಕ್ಕೂ ನಿಮ್ಮ ಕ್ಲಾತ್ಸ್ನ ತೊಗೋಬೋದು, ಹೌದಲ್ವಾ? ಅದೇ ಬರೀ 10,000 ಬರ್ತಿದ್ದಾಗ ಇಸ್ ಇಟ್ ಪಾಸಿಬಲ್ ಟು ಪರ್ಚೇಸ್ ಫಾರ್ ಈಚ್ ಆ್ಯಂಡ್ ಎವ್ರಿ ಫೆಸ್ಟಿವಲ್? ಪ್ರತಿಯೊಂದು ಹಬ್ಬಕ್ಕೂ ಬಟ್ಟೆ ತೊಗೊಳಕ್ಕಾಗತ್ತಾ? ಇಲ್ಲ. ಸೊ ಇದು ಕ್ಲಿಯರ್ ಆಗ್ತಿದೆಯಾ? ಸೊ ಯಾವಾಗ ಇನ್ಕಮ್ ಜಾಸ್ತಿ ಆಗುತ್ತಾ ಆಗ ಡಿಮ್ಯಾಂಡು ಜಾಸ್ತಿ ಆಗ್ತಾ ಹೋದರೆ ಅಂಥ ಗುಡ್ಸ್ನ ಏನಂತ ಹೇಳ್ತೀವಿ? ನಾರ್ಮಲ್ ಗುಡ್ಸ್. ಸೊ ಇನ್ಕಮ್ ಕಮ್ಮಿ ಆದಾಗ ನಾವು ಮಾಡುವಂಥ ಡಿಮ್ಯಾಂಡೂ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ದರ್ ಇಸ್ ಎ ಪಾಸಿಟಿವ್ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್. here we can see that there is a positive relationship between normal goods and demand. ನಿಮಗೆ ಗೊತ್ತಿದೆ, ಸೊ ನಮ್ಮ ಇನ್ಕಮ್ ಜಾಸ್ತಿ ಆದರೆ ಡಿಮ್ಯಾಂಡು ಜಾಸ್ತಿ ಮಾಡ್ತಾ ಹೋಗ್ತೀವಿ, ಅಂದರೆ ಡಿಮ್ಯಾಂಡ್ ಆ್ಯಂಡ್ income will move in the same manner. Okay, and if the income increases, the demand curve will shift towards right side. So ನಮ್ಮ ಇನ್ಕಮ್ ಜಾಸ್ತಿ ಆಗ್ತಿದ್ರೆ ಡಿಮ್ಯಾಂಡ್ ಕರ್ವ್ ಯಾವ ಕಡೆಗೆ ಹೋಗ್ತಾ ಇರುತ್ತೆ? ಟು ದ ನಾರ್ಮಲ್ ಗೂಡ್ಸ್, ಇಟ್ ವಿಲ್ ಶಿಫ್ಟ್ ಟುವರ್ಡ್ಸ್ ರೈಟ್ ಸೈಡ್. ಇದು ಕ್ಲಿಯರ್ ಆಗಿದೆಯಾ ನಾರ್ಮಲ್ ಗೂಡ್ಸ್ ಅಂತ? ಸೊ ನಾರ್ಮಲ್ ಗೂಡ್ಸ್, ದ ಗೂಡ್ಸ್ when the consumer income increases, the demand is also increases.
When the consumer income decreases, demand also decreases. Such goods are called normal goods. Example, clothes, fruits, jewelry. So idella ಏನು normal goods ಆಗ್ತಾ ಹೋಗುತ್ತೆ. So is it clear to you? Now the next one is inferior goods. Inferior goods. ಏನಿದು inferior goods? So ಇಲ್ಲಿ we have inverse relationship between income and demand. When the consumer income increases, demand for such goods will decrease. ಕನ್ಸ್ಯೂಮರ್ ಇನ್ಕಮ್ ಜಾಸ್ತಿ ಆದಾಗ ನಾವು ಆ ಗೂಡ್ಸ್ಗೆ ಮಾಡುವಂಥ ಡಿಮ್ಯಾಂಡ್ ಏನು ಮಾಡ್ತೀವಿ, ಕಮ್ಮಿ ಮಾಡ್ತಾ ಬರ್ತಿರ್ತೀವಿ. ಆ್ಯಂಡ್ ವೆನ್ ದ ಕನ್ಸ್ಯೂಮರ್ ಇನ್ಕಮ್ ಡಿಕ್ರೀಸಸ್, ಡಿಮ್ಯಾಂಡ್ ಫಾರ್ ಸಚ್ ಗೂಡ್ಸ್ ವಿಲ್ ಇನ್ಕ್ರೀಸಸ್. ನಮ್ಮ ಇನ್ಕಮ್ ಜಾಸ್ತಿ ಆದಾಗ ಆ ಗೂಡ್ಸಿಗೆ ಮಾಡುವಂಥ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ. ಆ್ಯಂಡ್ ನಮ್ಮ ಇನ್ಕಮ್ ಯಾವಾಗ ಕಮ್ಮಿ ಆಗುತ್ತೋ ನಾವು ಆ ಗೂಡ್ಸಿಗೆ ಮಾಡುವಂಥ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಸಚ್ ಗೂಡ್ಸ್ ಆರ್ ಕಾಲ್ಡ್ inferior goods. Is it clear to you? So inferior goods, when the consumer income increases, demand will decreases, and when the consumer income decreases, demand for such goods will increases. Such goods are called inferior goods. Is it clear to you? ಏನಿದೆ ಎಕ್ಸಾಂಪಲ್ ಹೇಳಿ ನೋಡೋಣ ಇಂಥ ಗೂಡ್ಸ್ಗೆ. ಫಾರ್ ಎಕ್ಸಾಂಪಲ್, ಫಿಂಗರ್ ಮಿಲ್ಲೆಟ್, ಪರ್ಲ್ ಮಿಲ್ಲೆಟ್, ಫಾಕ್ಸ್ಟೈಲ್ ಮಿಲ್ಲೆಟ್, ದೀಸ್ ಆರ್ ದ ಎಕ್ಸಾಂಪಲ್ಸ್ ಟು ದಿ ಇನ್ಫೀರಿಯರ್ ಗೂಡ್ಸ್. ಏನಪ್ಪ ಇದು ಮ್ಯಾಮ್ ಏನೇನೋ ಹೇಳ್ತಾ ಇದ್ದಾರೆ. ಸೊ ನಮ್ಮ ಕನ್ನಡಲ್ಲಿ ಹೇಳೋದಾದರೆ ರಾಗಿ, ಓಕೆ, ಆಮೇಲೆ ಫಾಕ್ಸ್ಟೈಲ್ ಮಿಲೆಟ್, ನವಣೆ, ಸಜ್ಜೆ, ಇಂಥ ಗೂಡ್ಸ್ಗೆ ಡಿಮ್ಯಾಂಡ್ ಯಾವಾಗ ಜಾಸ್ತಿ ಆಗುತ್ತೆ, ನಮ್ಮ ಹತ್ರ ಇರೋವಂಥ ಇನ್ಕಮ್ ಕಮ್ಮಿ ಆಗ್ತಾ ಹೋಗ್ತಿದ್ದಾಗ ವಿ ವಿಲ್ ಶಿಫ್ಟ್ ಟುವರ್ಡ್ಸ್ ದೀಸ್ ಗೂಡ್ಸ್. ಓಕೆ, ಸೊ ಹಿಯರ್ ದರ್ ಇಸ್ ಅ ನೆಗೆಟಿವ್ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೈಸ್ ಆ್ಯಂಡ್ demand. So there is a negative relationship between income and demand. So when our income decreases, the demand will increases. When our income increases, demand for such goods will decreases. ನೋಡಿ, ಇವಾಗ ನಿಮ್ಮ ಇನ್ಕಮ್ ಜಾಸ್ತಿ ಆಗ್ತಾ ಹೋಗ್ತಿದ್ದಾಗೆ ವಿಲ್ ಯು ಥಿಂಕ್ ಟು ಡ್ರಿಂಕ್ ರಾಗಿ ತಂಬಳಿ ಇದ್ದದೆಲ್ಲ ಕುಡಿಬೇಕು, ರಾಗಿ ಗಂಜಿ ಇದ್ದದ್ದೆಲ್ಲ ಕುಡಿಬೇಕು ಅಂತ ಅನ್ಸುತ್ತಾ? ನೋ, ಇನ್ಸ್ಟೆಡ್ ಆಫ್ ದಟ್ ಯು ಪೀಪಲ್ ವಿಲ್ ಥಿಂಕ್ ಐ ವಾಂಟ್ ಟು ಈಟ್ ಪಿಜ್ಜಾ, ಬರ್ಗರ್. ವೆನ್ ಆ ಇನ್ಕಮ್ ಡಿಕ್ರೀಸಸ್, ಆವಾಗ ಏನೋ ಒಂದು ಹೊಟ್ಟೆ ತುಂಬಿದ್ರೆ ಸಾಕು, ಈ ಥರ ಯೋಚನೆ ಬರ್ತಾ ಇರುತ್ತೆ. ಹೌದಾ? ಸೊ ಲಾಕ್ಡೌನ್ ಪೀರಿಯಡ್ಗೆ ಮುಂಚೆ ಯು ಆರ್ ಎಂಜಾಯಿಂಗ್ ಸಚ್ ಎ ಲಕ್ಸುರಿಯಸ್ ಲೈಫ್. ಸೊ ಯು ಆರ್ ಈಟಿಂಗ್ ವಾಟ್ ಎವರ್ ಯು ವಾಂಟ್. ಹೌದಾ? ನಿಮಗೆ ಬೇಕಾಗಿದ್ದೆಲ್ಲ ರೋಡ್ ಸೈಡ್ ಸಿಗ್ತಿತ್ತು. ಯು ಆರ್ ಗೋಯಿಂಗ್ ಟು ಕನ್ಸ್ಯೂಮ್ ದಟ್. ಬಟ್ ನಾವು ಇವಾಗ ನಿಮ್ಗೆ ಇನ್ಕಮು ಕಮ್ಮಿ ಆಗಿದೆ, ನೀವು ಡಿಮ್ಯಾಂಡ್ ಮಾಡೋವಂಥದ್ದು ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಹೌದಲ್ವಾ? ಸೊ ಇಫ್ ದ ಇನ್ಕಮ್ ಇನ್ಕ್ರೀಸಸ್, ದ ಡಿಮ್ಯಾಂಡ್ ಕರ್ವ್ ಶಿಫ್ಟ್ ಟುವರ್ಡ್ಸ್ ಲೆಫ್ಟ್ ಸೈಡ್. ಸೊ ಯಾವಾಗ ನಮ್ಮ ಇನ್ಕಮ್ ಜಾಸ್ತಿ ಆಗುತ್ತೋ ಆಗ ಇಂತಹ ಗೂಡ್ಸ್ಗೆ ಡಿಮ್ಯಾಂಡ್ ಯಾವ ಕಡೆಗೆ ಶಿಫ್ಟ್ ಆಗುತ್ತೆ? ಲೆಫ್ಟ್ ವರ್ಡ್ ಶಿಫ್ಟ್ ಆಗ್ತಾ ಹೋಗುತ್ತೆ. ಇಸ್ ಇಟ್ ಕ್ಲಿಯರ್ ಆಗ್ತಿದೆಯಪ್ಪ ನಿಮಗೆ? ಸೊ ಇದೆರಡೂ ಕಾನ್ಸೆಪ್ಟ್ಸ್ನ ದೇ ಮೇ ಆಸ್ಕ್ ಫಾರ್ ಡಿಫ್ರೆನ್ಸಸ್. ಸೊ ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ ಗೂಡ್ಸ್, ಆರ್ ಯು ಮೇ ಆಸ್ಕ್ ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ನಾರ್ಮಲ್ ಗೂಡ್ಸ್ ಆ್ಯಂಡ್ ಇನ್ಫೀರಿಯರ್ ಗೂಡ್ಸ್ ಫಾರ್ 4 ಮಾರ್ಕ್ಸ್. ಇದೆರಡೂ ನಿಮಗೆ 4 ಮಾರ್ಕ್ಸ್ಗೆ ಕೇಳುವಂಥದ್ದು. ಆರ್ ಯು ಮೇ ಆಸ್ಕ್ 2 ಮಾರ್ಕ್ಸ್ ಕ್ವೆಶನ್. So what do you mean by inferior goods? Give example. What do you mean by substitute goods? Give example, like that. Okay. Thank you.